ತುಪ್ಪ, ಹಾಲು, ನೀರು ಮತ್ತೆ ಸಕ್ಕರೆ ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಬೆರೆಸಿ ಮಾಡಿದಂತಹ ಒಂದು ಭಕ್ಷ್ಯ ಅಂತ ಹೇಳಿದ್ರೆ ಅದು ಸಪಾತ ಭಕ್ಷ್ಯ ಅಂತ. ಅದನ್ನಿಟ್ಟು ನನಗೆ ಸಮರ್ಪಣೆ ಮಾಡಿದ್ರೆ ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತೇನೆ ಅಂತ ನಾರದ ಮಹರ್ಷಿಗಳಲ್ಲಿ ಹೇಳ್ತಾರೆ. ಇನ್ನು ಯಾವಾಗ ಮಾಡಬೇಕು ಅಂತ ನಾರದ ಮಹರ್ಷಿಗಳು ಪುನಃ ಕೇಳುವಾಗ ಸಂಕ್ರಾಂತಿ, ಶನಿವಾರ ಅಥವಾ ಬುಧವಾರ ಅಥವಾ ಏಕಾದಶಿ, ದ್ವಾದಶಿ, ಅಮಾವಾಸ್ಯೆ, ಹುಣ್ಣಿಮೆ ಇಂತಹ ಪರ್ವಕಾಲಗಳಲ್ಲಿ ನದಿಯ ದಡದಲ್ಲಿ, ಮನೆಯ ಗೃಹ ಪ್ರವೇಶದಲ್ಲಿ, ಮನೆಯಲ್ಲಿ ಅಥವಾ ಅಶ್ವತ್ಥ ಮರದ ಕೆಳಗೆ ಇಲ್ಲೆಲ್ಲ ನನ್ನನ್ನು ಪೂಜೆ ಮಾಡಿದರೆ ನಾನು ಎಲ್ರಿಗೂ ಒಳ್ಳೆಯದನ್ನು ಮಾಡ್ತೇನೆ ಅಂತ ದೇವರೇ ಹೇಳ್ತಾರೆ. ಅಂತಹ ಋತವನ್ನು ನಾರದ ಮಹರ್ಷಿಗಳು ಶೌನಕ ಋಷಿಗಳಲ್ಲಿ ಈಗಿನ ದೆಹಲಿಯ ನೈಮಿಷಾರಣ್ಯ ಅಂತ ಈಗಲೂ ಉಂಟು, ದರ್ಬೆಯ ವನ, ಅಂತಹ ವನದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವಂತಹ ಶೌನಕ ಮಹರ್ಷಿಗಳು ಅಂತಿರ್ತಾರೆ. ಅವರಲ್ಲಿ ಬಂದು ಇಂತಹ ಋತ ಎಲ್ಲ ಉಂಟು, ಇದನ್ನು ಜಗತ್ತಿಗೆಲ್ಲ ವ್ಯಾಪಕ ಮಾಡಬೇಕು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಮೊಬೈಲಲ್ಲಿ ಹೇಳ್ಬೋದು ಈ ರೀತಿಯಾದಂಥ ಋತ ಉಂಟು ಅಂತ, ಅಥವಾ ಹೆಂಗಸರೊಟ್ಟಿಗೆ ಹೇಳಿದ್ರೆ ಆಯ್ತು, ಯಾರೊಟ್ಟಿಗೂ ಹೇಳಬೇಡ, ನಮ್ಮಲ್ಲಿ ಇರಲಿ ಅಂತ ಹೇಳುವಾಗ ನಾಳೆ ಬೆಳಿಗ್ಗೆ ಹೇಳುವಾಗ ಎಲ್ರಿಗೂ ಗೊತ್ತಾಗಿರ್ತದೆ. ಆದರೆ ಹಿಂದಿನ ಕಾಲ ಹಾಗಲ್ಲ, ಅದು ಒಳ್ಳೆಯ ಕಾಲ, ತುಂಬ ರೀತಿಯಾಗಿ ಪಸರಿಸಬೇಕು. ಆಗಿರುವಾಗ ಶಿಷ್ಯವರ್ಗ ಅಂತ ಇರ್ತದೆ. ಒಂದು ಋಷಿಗಳು, ಅವರಿಗೊಂದು 100 ಶಿಷ್ಯವರ್ಗ, ಹಾಗೆ ಇನ್ನೊಂದು ಋಷಿಗಳು, ಅವರಿಗೊಂದು 100 ಶಿಷ್ಯವರ್ಗ, ಆ ಶಿಷ್ಯವರ್ಗಕ್ಕೆ ಪುನಃ 100 ಶಿಷ್ಯವರ್ಗ ಅಂತ ಇರ್ತದೆ. ಅವರಿಗೆಲ್ಲ ಹಾಗಿರುವಾಗ ಅಂತ ಪ್ರಮುಖವಾದಂಥ ಋಷಿಗಳು ಶೌನಕ ಮಹರ್ಷಿಗಳು. ಅವರಿಗೆ ಈ ಕಾಲು ನೋವಾಗ್ತುಂಟ ಇಲ್ಲ ಬಾಯಲಿಕ್ಕೆ ಬೇಕಾ, ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಅಂತ ಉಂಟು. ಈ ಪೂಜೆಯನ್ನು ಜಗತ್ತಿನಲ್ಲಿ ಎಲ್ಲರ ಕೈಯಲ್ಲೂ ಮಾಡಿಸಿದ್ರೆ ಜಗತ್ತು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಶೌನಕ ಮಹರ್ಷಿಗಳಲ್ಲಿ ಹೇಳ್ತಾರೆ. ಶೌನಕ ಮಹರ್ಷಿಗಳು ಎಲ್ಲರೊಟ್ಟಿಗೆ ಇದನ್ನು ಪಸರಿಸ್ತಾ ಹೋಗ್ತಾರೆ. ಹಾಗೆ ಎಲ್ಲರೂ ಈ ಎಲ್ಲಾ ಲಕ್ಷ್ಮೀ ಸತ್ಯನಾರಾಯಣ ಹೃದಯ ಪೂಜೆಯನ್ನು ಮಾಡ್ತಾ ಜಗತ್ತು ಒಂದು ಸುಸ್ಥಿರಕ್ಕೆ ಕಕ್ಷೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಒಂದು ದಿನ ಶೌನಕ ಮಹರ್ಷಿಗಳು ಈ ಪೂಜೆಯ ಫಲಗಳನ್ನು ಹೇಳ್ತಿರುವಾಗ ಶಿಷ್ಯವರ್ಗ ಅಂದ್ರೆ ಅವರೊಟ್ಟಿಗೆ ಕಲಿಯುವಂತಹ ಮಕ್ಕಳು ಕೇಳ್ತಾರೆ, ಈ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಸತ್ಯವಾ, ಅಥವಾ ಸತ್ಯ ಅಂತ ಹೇಳಿದ್ರೆ ಈ ಪೂಜೆಯನ್ನು ಯಾರಾದ್ರೂ ಮಾಡಿ ಒಳ್ಳೇದಾಗಿದಾರಾ ಅಂತ ಆ ಮಕ್ಕಳು ಕೇಳ್ತಾರೆ. ಸರ್ವೇ ಸಾಮಾನ್ಯವಾಗಿ ಯಾರಿಗಾದ್ರೂ ಹೇಗಾದ್ರೂ ಡೌಟ್ ಬರ್ತದೆ. ನಾವು ಡಾಕ್ಟರ್ ಅಲ್ಲಿಗೆ ಹೋಗುವಾಗ ಮದ್ದು ತಗೊಳ್ಳುವಾಗ ನಮಗೆ ಡೌಟ್ ಇರ್ತದೆ, ಇದರಿಂದ ನಂಗೆ ಒಳ್ಳೇದಾಗ್ತದಾ ಇಲ್ವಾ ಅಂತ. ತಗೊಂಡು ಒಳ್ಳೇದಾದ್ರೆ ಕೂಡಲೇ ನಂಬಿಕೆ ಬರ್ತದೆ. ಹಾಗೆ ಆ ಶಿಷ್ಯವರ್ಗವು ಋಷಿಗಳೊಟ್ಟಿಗೆ ಕೇಳ್ತದೆ, ಯಾರಾದ್ರೂ ಈ ಪೂಜೆಯನ್ನು ಮಾಡಿ ಒಳ್ಳೇದಾಗಿದ್ದಾರಾ ಅಂತ. ಆಗ ಆ ಶೌನಕ ಮಹರ್ಷಿಗಳಿಗೆ ತುಂಬಾ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಯಾಕೆಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹೇಳುವ ಯೋಚನೆಯೇ ಇಲ್ಲ. ಈಗ ಕಾಲ ಹೇಗೆ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲಿ ಏನಾಗ್ತುಂಟು ಅಂತ ನಮ್ಗೆ ಯೋಚನೆ ಜಾಸ್ತಿ ಆಗಿದೆ ಹೊರತು ದೇವರು ಯಾರು, ಹೇಗೆ, ಅವನ ಸ್ವರೂಪ ಹೇಗೆ, ಅವನು ನಮಗೆ ಹೇಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳುವ ಚಿಂತನೆ ಯೋಚನೆಗಳು ನಮಗೆ ಈಗ ಇಲ್ಲವೇ ಇಲ್ಲ. ಆ ರೀತಿ ಅಂತಹ ಪರಿಸ್ಥಿತಿಯಲ್ಲಿ ಶೌನಕ ಮಹರ್ಷಿಗಳಿಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಶಿಷ್ಯವರ್ಗಕ್ಕೆ ದೇವರನ್ನು ತಿಳಿದುಕೊಳ್ಳುವಂತಹ ಹಂಬಲ, ಆಸೆ ಆಗಿದೆ. ಆದ್ರಿಂದ ಖಂಡಿತವಾಗಿಯೂ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ನಾನು ಏನು ಅಂತ ಅವರಿಗೆ ಹೇಳಬೇಕು ಎನ್ನುವಂತಹ ಒಂದು ನಿರ್ಧಾರವನ್ನು ಅವರು ತಗೊಳ್ತಾರೆ. ಹಾಗಿರುವಾಗ ಮೊದಲನೆಯಾದಂತಹ ಅವರಿಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ 3 ಕಾಲಗಳು ಅವರು ತಿಳಿದಿರ್ತಾರೆ. ಭೂತ ಅಂತ ಹೇಳಿದ್ರೆ ಹಿಂದೆ ಆದಂಥದ್ದು, ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ಮುಂದೆ ಆಗುವಂಥದ್ದು, ವರ್ತಮಾನ ಕಾಲ ಅಂತ ಹೇಳಿದ್ರೆ ಈಗ ಆಗ್ತಿರುವುದು, ಎಲ್ಲವನ್ನು ತಿಳಿದಿರುವಂತಹ ಮಹಾಜ್ಞಾನಿ ಆಗಿರ್ತಾರೆ. ಹೀಗಿರುವಾಗ ಮೊದಲನೆಯ ಅಧ್ಯಾಯದಂತಹ ಮೊದಲನೆಯ ಕಥೆಯನ್ನು ಅವರು ಹೇಳ್ತಾರೆ. ಏನಂತ ಹೇಳಿದ್ರೆ, ಒಂದು ದೊಡ್ಡ ಊರು, ಆ ಊರಿನಲ್ಲಿ ಒಬ್ಬ ಕಟ್ಟಿಗೆ ಮಾರುವಂತಹ ವ್ಯಾಪಾರಿ ಇರ್ತಾನೆ. ಕಟ್ಟಿಗೆ ಅವನು ಮಾರ್ತಾ ಕೆಲವು ಕಡೆ ಹೋಗ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಈ ರೀತಿ ಒಂದು ದಿನ ಏನಾಗ್ತದೆ ಅಂತ ಕೇಳಿದ್ರೆ, ಅವನು ತನ್ನ ಕಟ್ಟಿಗೆಯನ್ನು ಮಾರ್ತಾ ಹೋಗುವಾಗ ಒಂದು ಕಡೆಯಲ್ಲಿ ತುಂಬಾ ಒಟ್ಟು ಜನ ಸೇರಿರ್ತಾರೆ. ಜನ ಸೇರಿದನ್ನು ಕಂಡು ತುಂಬಾ ಆಸೆ ಪಡ್ತಾನೆ. ಯಾಕಂತ ಹೇಳಿದ್ರೆ ನಾನು ಅಲ್ಲಿಗೆ ನನ್ನ ಕಟ್ಟಿಗೆಯನ್ನು ಮಾರಿಕೊಂಡು ಹೋದ್ರೆ ನನ್ನ ಎಲ್ಲ ಕಟ್ಟಿಗೆ ಮಾರಿ ನನಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಆಗ್ಬಹುದು ಅಂತ. ಆ ಪ್ರಕಾರವಾಗಿ ಅಲ್ಲಿಗೆ ಹೋಗುವಾಗ ಅಲ್ಲಿ ಈ ರೀತಿಯಾಗಿ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ನಡೀತಾ ಇರ್ತದೆ. ಮನೆಯ ಯಜಮಾನ ಏನ್ ಹೇಳ್ತಾ ಅಂತ ಹೇಳಿದ್ರೆ, ನೀನು ಪೂಜೆಗೆ ಬಂದಿದ್ದಿ, ಆದ್ರಿಂದ ಪೂಜೆಗೆ ಬಂದು ದೇವರ ಪೂಜೆಯನ್ನು ನೋಡಿ ದೇವರ ಪೂಜೆಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ. ಆ ಪ್ರಕಾರವಾಗಿ ಅವನು ಸರಿ ಅಂತ ಹೇಳಿ ಆ ದೇವರ ಪೂಜೆಯನ್ನೆಲ್ಲ ನೋಡಿ ಕಡೆಗೆ ಆ ದೇವರ ಪ್ರಸಾದವನ್ನು ಕೈಯಲ್ಲಿ ತಗೊಳ್ಳುವಾಗ ಅವನ ಕಣ್ಣಿನಲ್ಲಿ ನೀರು ಬರ್ತದೆ. ಯಾಕಂತ ಹೇಳಿದ್ರೆ ನನಗೆ ಈ ಪೂಜೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ದೇವರು ಕೊಡ್ಲಿಲ್ಲಲ್ಲ ಅಂತ. ಆಗ ಮನೆಯವರು ಹೇಳ್ತಾರೆ, ಏನು ಕಷ್ಟಪಡಬೇಡ, ನಿನಗೆ ಎಷ್ಟಾಗ್ತದೆ ಅಷ್ಟು ನಿನ್ನ ಸಂಪಾದನೆಯಲ್ಲಿ ಹಣವನ್ನು ಉಳಿಸಿ ನೀನು ಈ ದೇವರ ಪೂಜೆಯನ್ನು ಮಾಡು, ನಿನಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಆ ವಾಕ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಅವನು ಸಂಪಾದನೆಯಲ್ಲಿ ಒಂದು 10 ರೂಪಾಯಿ ಅಂತ ತೆಗೆದಿಟ್ಟು ಅದರಲ್ಲಿ ಆ ದೇವರ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಮಾಡಿದ ಮೇಲೆ ಅವನು ಈ ರೀತಿಯಾಗಿ ಒಳ್ಳೆಯ ರೀತಿಯಾದಂತಹ ಕಟ್ಟಿಗೆ ವ್ಯಾಪಾರಿಯಾಗಿ
ಆ ದೊಡ್ಡ ಧನಿಕನಾಗ್ತಾನೆ. ಈ ಕಥೆಯನ್ನು ಯಾರು ಹೇಳಿದ್ರು ಅಂತ ಹೇಳಿದ್ರೆ ಶೌನಕ ಮಹರ್ಷಿಗಳು ಮಕ್ಕಳಿಗೆ ಹೇಳ್ತಾರೆ. ಪುನಃ ಮಕ್ಕಳಿಗೆ ಹೇಳ್ತಾರೆ. ಇನ್ನು ಯಾರಾದರೂ ಈ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಒಳ್ಳೆದಾಗಿದ್ದಾರೆ ಅಂತ ಕೇಳುವಾಗ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಯಾರು ಅಂತ ಕೇಳಿದ್ರೆ ಒಂದು ದೊಡ್ಡ ಮಹಾಜ್ಞಾನಿಯವರು. ಆ ಮಹಾಜ್ಞಾನಿಯಾದಂತಹ ಬ್ರಾಹ್ಮಣ. ಆ ಬ್ರಾಹ್ಮಣ ಹೇಗೆ ಅಂತ ಹೇಳಿದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 10 ಉಪನಿಷತ್ತುಗಳು, 18 ಪುರಾಣಗಳು ಇವುಗಳನ್ನೆಲ್ಲ ಕಂಠಸ್ಥವನ್ನಾಗಿ ಮಾಡಿ, ವೇದಗಳನ್ನೆಲ್ಲ ಕಂಠಸ್ಥ ಮಾಡಿ ಅದರಲ್ಲಿ ಒಳ್ಳೆ ರೀತಿಯ ಪಾರಂಗತವಾದಂತಹ ಜ್ಞಾನಿಯಾಗಿರ್ತಾರೆ ಅವರು. ಆದರೆ ಅವರಿಗೆ ಏನಾಗ್ತಿರ್ತದೆ ಅಂತ ಹೇಳಿದ್ರೆ ಅವರಿಗೆ ಸಂಪಾದನೆ ಇರುವುದಿಲ್ಲ. ಅವರಿಗೆ ಭಿಕ್ಷೆ ಬೇಡಿ ಬೇಡಿ ಸಾಕಾಗಿರ್ತದೆ. ನಾನಿನ್ನು ಬ್ರಾಹ್ಮಣ ಆಗಿ ನಾನು ಭಿಕ್ಷೆ ಬೇಡಬಾರದು ಅಂತ ಹೇಳ್ತಾರೆ ಅವರು. ನಾನು ಬಾವಿಗೆ ಬಿದ್ದು ಸಾಯ್ಬೇಕು ಅಂತ ಸಾಯಲಿಕ್ಕೆ ಹೋಗ್ತಾರೆ. ಆಗ ದೇವರಿಗೆ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಪುರೋಹಿತ ಅಂತ ಹೇಳುವ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಪುರಸ್ಯ ಹಿತಂ ಯಹ ಕರೋತಿ ಸಹ ಪುರೋಹಿತ ಅಂತ ಹೇಳಿದ್ರೆ, ಪುರ ಅಂತ ಹೇಳಿದ್ರೆ ಊರನ್ನು ಯಾರು ಒಳ್ಳೇದು ಮಾಡ್ತಾರ ಅವರನ್ನು ಪುರೋಹಿತ, ಅಥವಾ ಊರಲ್ಲಿ ಯಾರು ತಪ್ಪಲ್ಲಿ ನಡೀತಾ ಇದ್ದಾರ ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವುದೊಂದು ಪುರೋಹಿತ. ಒಂದು ಎಲ್ಲ ಮನೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿಸುವವನು ಪುರೋಹಿತ. ಅಂತ ಪುರೋಹಿತನೇ ಈ ರೀತಿಯಾಗಿ ಬಾವಿಗೆ ಬಿದ್ದು ಈ ಊರಿನವರಿಗೆ ಮಾದರಿ ಆದ್ರೆ ಅದು ಸರಿಯಾಗುವುದಿಲ್ಲ ಅಂತ ಹೇಳಿ ದೇವರೇ ಒಂದು ಬಡ ಬ್ರಾಹ್ಮಣನ ರೂಪದಲ್ಲಿ ಬಂದು ಇನ್ನೊಂದು ಬ್ರಾಹ್ಮಣನಿಗೆ ಹೇಳ್ತಾರೆ, ನೀನು ಸಾಯ್ಬೇಡ, ಈ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಅಂತ ಉಂಟು, ಆ ಪೂಜೆಯನ್ನು ನೀನು ಅನವರತವಾಗಿ ಬಿಡದೆ ಸಂಕ್ರಾಂತಿ, ಹುಣ್ಣಿಮೆ, ಅಮಾವಾಸ್ಯೆ, ಬುಧವಾರ, ಗುರುವಾರ ಅಥವಾ ಮಂಗಳವಾರ, ತದನಂತರ ಶನಿವಾರ ಅಥವಾ ಏಕಾದಶಿ, ದ್ವಾದಶಿ ಇಂತಹ ದಿನಗಳಲ್ಲಿ ಅಥವಾ 48 ದಿವಸ ಬಿಡದೆ ಈ ಪೂಜೆಯನ್ನು ಮಾಡು. ನಿನ್ನ ಯಾವ ಕಷ್ಟ ಕಾರ್ಪಣ್ಯಗಳೆಲ್ಲ ಉಂಟ ಅವುಗಳೆಲ್ಲ ನಾಶವಾಗಿ ನಿನಗೆ ಒಳ್ಳೆದಾಗ್ತದೆ ಅಂತ ಹೇಳ್ತಾರೆ. ಆ ಮಾತಿನ ಮೇಲೆ ನಂಬಿಕೆ ಇಟ್ಟು ಆ ಬ್ರಾಹ್ಮಣ ಬಿಡದೆ ಈ ಪೂಜೆಯನ್ನು ಮಾಡಿ ಇವತ್ತಿಗೂ ಕಾಶಿಗೆ ಹೋದ್ರೆ ನಾವು ನೋಡ್ಬೋದು ಒಂದು ದೊಡ್ಡ ವಿದ್ಯಾಪೀಠವನ್ನು ಕಟ್ಟಿ ದಿನವೂ 1,000 ಮಕ್ಕಳಿಗೆ ಊಟ ಕೊಡುವಂತಹ ಯೋಗ ದೇವರು ಅವರಿಗೆ ಕೊಡ್ತಾರೆ. ಹೇಗಂತ ಕೇಳಿದ್ರೆ ಈ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯಿಂದ. ಆದ್ರಿಂದ ಬ್ರಾಹ್ಮಣ ಬಿಡದೆ ಈ ಪೂಜೆಯನ್ನು ಮಾಡ್ತಾ ಹೋಗ್ತಾನೆ. ಪುನಃ ಮಕ್ಕಳು ಕೇಳ್ತಾರೆ, ಇನ್ಯಾರಾದರೂ ಈ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಮಾಡದೆ ಹಾಳಾಗಿ ಮತ್ತೆ ಒಳ್ಳೆದಾದದ್ದು ಯಾವುದಾದ್ರೂ ಉಂಟಾ ಅಂತ ಕೇಳುವಾಗ ಆ ಶೌನಕ ಮಹರ್ಷಿಗಳು ವರ್ತಮಾನದಲ್ಲಿ ಕಾಲದಲ್ಲಿ ಆಗುವಂತಹ ಒಂದು ಪ್ರಸಂಗವನ್ನೇ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಒಂದು ದೊಡ್ಡ ವ್ಯಾಪಾರಿ ಏನು ವ್ಯಾಪಾರ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಮುತ್ತು, ರತ್ನ, ವಜ್ರ, ವೈಡೂರ್ಯ ಇವುಗಳನ್ನೆಲ್ಲ ವ್ಯಾಪಾರ ಮಾಡುವಂತಹ ದೊಡ್ಡ ವ್ಯಾಪಾರಿ. ಆ ವ್ಯಾಪಾರಿ ಒಂದು ದಿನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ರಾಜ ಆಸ್ಥಾನ ದರ್ಬಾರ ಆಗ್ತಾ ಇರ್ತದೆ. ಅಲ್ಲಿಗೆ ಹೋಗುವಾಗ ಅಲ್ಲಿ ರಾಜ ಈ ರೀತಿಯಾಗಿ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾನೆ. ಎಲ್ರಿಗೂ ಆ ವ್ಯಾಪಾರಿಗೆ ಆಶ್ಚರ್ಯ ಆಗ್ತದೆ. ಯಾಕೆಂತ ಕೇಳಿದ್ರೆ ಆರೋಗ್ಯ ಇಲ್ಲದಿದ್ರೆ ನಾವು ಡಾಕ್ಟರ್ಗೆ ಹೋಗ್ತೇವೆ, ಅಥವಾ ಏನಾದ್ರೂ ಕದ್ದಿದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ, ನಮ್ದು ಕದ್ದು ಹೋಗಿದೆ ಅಂತ. ಹಣ ಇಲ್ಲದಿದ್ರೆ ಬ್ಯಾಂಕಿಗೆ, ಪೋಸ್ಟ್ ಆಫೀಸ್ಗೆ ಹೋಗ್ತೇವೆ. ಎಲ್ಲ ಇರುವಂತಹ ರಾಜ, 100 ಹೆಂಡತಿಯರು, 100 ಮಕ್ಕಳು, ಬೇಕಾದಷ್ಟು ಚಿನ್ನ, ಹಣ, ಬೇಕಾದಷ್ಟು ಜಾಗ, ಇವುಗಳೆಲ್ಲ ಇದ್ದು ರಾಜ ಯಾಕೆ ಈ ಪೂಜೆ ಮಾಡ್ತಿದ್ದಾನೆ ಅಂತ ಹೇಳುವಂತಹ ಸರ್ವೇ ಸಾಮಾನ್ಯವಾದಂತಹ ಅವನಿಗೆ ಒಂದು ಸಂಶಯ ಬರ್ತದೆ. ಕೂಡಲೇ ರಾಜನೊಟ್ಟಿಗೆ ಕೇಳ್ತಾನೆ, ನಿನಗೆ 100 ಹೆಂಡತಿಯವರಿದ್ದಾರೆ, 100 ಮಕ್ಕಳಿದ್ದಾರೆ, ಬೇಕಾದಷ್ಟು ಚಿನ್ನ ಉಂಟು, ಬೇಕಾದಷ್ಟು ಜಾಗ ಎಲ್ಲ ಉಂಟು, ಯಾಕೆ ಈ ಪೂಜೆಯನ್ನು ಮಾಡ್ತಿದ್ದಿ ಅಂತ ರಾಜನೊಟ್ಟಿಗೆ ಕೇಳ್ತಾನೆ. ರಾಜನಿಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ದೇವರ ಬಗ್ಗೆ ತಿಳಿಯುವ ಆಸೆ ಆಗಿದೆ ಎಲ್ಲ ಅಂತ. ಅವ ಹೇಳ್ತಾನೆ, ನನ್ನೊಟ್ಟಿಗೆ ಎಲ್ಲ ಇತ್ತು, ಆದ್ರೆ ನನ್ನ ಇಡೀ ವಂಶವನ್ನು ಮುಂದೆ ತಗೊಂಡಿಗೆ ಹೋಗ್ಲಿಕ್ಕೆ ಬೇಕಾದಂತಹ ಗಂಡು ಮಗು ನನಗೆ ಇರಲಿಲ್ಲ. ನಾನು ಗಂಡು ಮಗು ಆಗ್ತದೆ ಅಂತ ಹೇಳಿದ್ರೆ ಈ ಪೂಜೆಯನ್ನು ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿದೆ. ಆ ಪ್ರಕಾರವಾಗಿ ದೇವರು ನನಗೆ ಗಂಡು ಮಗುವನ್ನು ಕೊಟ್ಟರು. ಅದರಿಂದ ಬಿಡದೆ ಈ ಪೂಜೆಯನ್ನು ನಾನೀಗ ಮಾಡ್ತಾ ಇದ್ದೇನೆ ಅಂತ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಆ ರಾಜ ಆ ಜಿಪುಣ ವ್ಯಾಪಾರಿಗೆ ಹೇಳ್ತಾರೆ. ಆಗ ವ್ಯಾಪಾರಿಗೂ ಕಾಣ್ತದೆ, ಅವನಿಗೂ ಮದುವೆ ಆಗಿ 12 ವರ್ಷ ಆಗಿರ್ತದೆ, ಮಕ್ಕಳಾಗಿರುವುದಿಲ್ಲ. ವ್ಯಾಪಾರಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ನೋಡುವ ನಂಗೊಂದು ಮಗು ಆದ್ರೆ ಈ ರೀತಿಯಾದಂಥ ಪೂಜೆಯನ್ನು ಮಾಡುವ ಅಂತ. ಮನೆಗೆ ಹೋಗಿ ಹೆಂಡತಿಯೊಟ್ಟಿಗೆ ಹೇಳ್ತಾಳೆ, ಕಲಾವತಿ ಅಂತ ಹೇಳುವ ಲೀಲಾವತಿ ಹೇಳುವಂತಹ ಹೆಂಡತಿ ಅವರೊಟ್ಟಿಗೆ ಹೇಳ್ತಾಳೆ, ನಮಗೆ ಮಗು ಆದ್ರೆ ಈ ರೀತಿ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವ ಅಂತ. ಹೆಂಡತಿಗೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಮಡೆ ಕೈ ಅಂತ ಹೇಳ್ತಾರೆ, ಊಟ ಮಾಡುವಂತ ಕೈಯಲ್ಲಿ ಕಾಗೆ ಬಂದ್ರು ಅದನ್ನು ಆಚೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಂದ್ರೆ ಕೈ ಹೀಗೆ ಮಾಡಿದ್ರೆ ಕೈಯಲ್ಲಿರುವಂತಹ ಮಡೆ ಕೆಳಗೆ ಬೀಳ್ತದೆ, ಅವನಿಗೆ ಲಾಸ್ ಆಗ್ತದೆ ಅಂತ. ಅಷ್ಟು ದೊಡ್ಡ ಜಿಪುಣ ಈ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳುವಂತ ಸಂಕಲ್ಪ ತಗೊಂಡಿದ್ದಾರಲ್ಲ ಹೇಳಿ ಬಹಳ ಖುಷಿ ಆಗ್ತದೆ. ಇಬ್ರು ದೇವರ ಎದುರು ಹೋಗಿ ನಾವು ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಗುವಾದ್ರೆ ಮಾಡ್ತೇವೆ ಅಂತ ಹೇಳುವಂತಹ ಸಂಕಲ್ಪವನ್ನು ಮಾಡ್ತಾರೆ. ಸಂಕಲ್ಪ ರೀತಿಯಾಗಿ ದೇವರಿಗೂ ಕಾಣ್ತದೆ, ಇವರಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಆಶೀರ್ವಾದವನ್ನು ದೇವರು ಮಾಡ್ತಾರೆ. ಆ ಪ್ರಕಾರವಾಗಿ ಆ ಲೀಲಾವತಿ ಅಂತ ಹೇಳುವಂತಹ ಹೆಂಗಸು ಗರ್ಭಿಣಿ ಆಗ್ತಾಳೆ. 3 ತಿಂಗಳು 6, 9 ಆಗಿ ಒಳ್ಳೆಯ ಹುಣ್ಣಿಮೆಯ ದಿವಸ ಒಂದು ಹೆಣ್ಣು ಮಗುವಿಗೆ ಅವಳು ಜನ್ಮ ಕೊಡ್ತಾಳೆ.
ಅವಳಿಗೆ ಆಗ ಅವಳು ಹೇಳ್ತಾಳೆ, ಮಗುವಿನ ತೊಟ್ಟಿಲು ಹಾಕುವಂತಹ ಸಮಯದಲ್ಲಿ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವ. ದೇವರು ಕೊಟ್ಟಂತಹ ಬಹುದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾರೆ, ಆದ್ದರಿಂದ ಆ ಪೂಜೆಯನ್ನು ಮಾಡುವ ಅಂತ ಅವಳು ಹೇಳ್ತಾಳೆ. ಆಗ ಆ ವ್ಯಾಪಾರಿಗೆ, ಜಿಪುಣ ವ್ಯಾಪಾರಿಗೆ ತೋರ್ತದೆ. ಏನು ಅಂತ ಕೇಳಿದರೆ, ಪಕ್ಕದ ಮನೆಯಲ್ಲಿ ಭಟ್ರು ಇದ್ದಾರೆ, ಅವರು ಪೂಜೆ ಮಾಡ್ತಿದ್ದಾರೆ. ಅವರಿಗೆ 6 ಹೆಣ್ಣು ಮಗು, ಅವರಿಗೊಂದು ಗಂಡು ಮಗ ಆಗಲಿಲ್ಲ ಪೂಜೆ ಮಾಡಿ. ಇನ್ನು ಅದು ನನ್ನ ಪ್ರಾರಬ್ಧದಲ್ಲಿ ನನಗೆ ಆಯಿತು, ಆದ್ದರಿಂದ ಪೂಜೆ ಎಲ್ಲ ಮಾಡಿ ಸುಮ್ಮನೆ ಆಗುದು, ನನ್ನಿಂದವೇ ಆಯಿತು ಅಂತ ಹೇಳುವಂತಹ ಒಂದು ಒಂದು ಅಹಂಕಾರದಿಂದ ಯೋಚನೆ ಮಾಡ್ತಾನೆ. ಆದರೆ ಹೆಂಡತಿಗೆ ಕಷ್ಟ ಆಗಬಾರ್ದಲ್ಲ, ಬೇಜಾರಾಗಬಾರ್ದು ಅಂತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಈಗ ಆ ಪೂಜೆಯನ್ನು ಮಾಡಿದರೆ ಒಂದು 200ರಿಂದ 300 ಜನ ಆಗ್ಬೋದು. ಮಗುವಿನ ಮದುವೆಯ ಸಮಯದಲ್ಲಿ ತುಂಬ ಜನ ಬರ್ತಾರೆ, ಆಗ ಈ ಪೂಜೆಯನ್ನು ಮಾಡುವ ಅಂತ ಅವನು ನಿರ್ಧಾರ ಮಾಡ್ತಾನೆ. ಅದಕ್ಕೆ ಲೀಲಾವತಿ ಒಪ್ತಾಳೆ. ಯಾಕಂತ ಹೇಳಿದ್ರೆ ಅವಳು ಸ್ವಲ್ಪ ಅವಳಿಗೆ ಅರ್ಥ ಆಗುದಿಲ್ಲ, ತನ್ನ ಗಂಡನ ಚಿಂತನೆ ಅವಳಿಗೆ ಅರ್ಥ ಆಗುದಿಲ್ಲ. ಆ ರೀತಿಯಾಗಿ ಮಗುವಿಗೆ 1 ವರ್ಷ, 2 ವರ್ಷ, 3 ವರ್ಷ ಆಯಿತು. ಹಾಗೆ 8 ಮಗು ಋತುಮತಿ ಆಯಿತು. ಋತುಮತಿ ಆದಮೇಲೆ 18 ವರ್ಷಕ್ಕೆ ಮಗುವಿಗೆ ಒಳ್ಳೆಯ ರೀತಿಯಾದಂತಹ ಇನ್ನೊಂದು ಬಹುದೊಡ್ಡ ವ್ಯಾಪಾರಿ, ವಜ್ರದ ವ್ಯಾಪಾರವನ್ನು ಹುಡುಕಿ ಆ ಮಗುವಿಗೆ ಮದುವೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಪಾಪ ಹೆಣ್ಣು ಮಗುವಿಗೆ, ಆ ಕಲಾವತಿ ಅಂತ ಹೇಳುವಂತಹ ಹೆಣ್ಣು ಮಗುವಿನ ತಾಯಿಗೆ ನೆನಪಿರುವುದಿಲ್ಲ, ಪೂಜೆ ಮಾಡಬೇಕು ಅಂತ ಹೇಳುವಂತಹ ನೆನಪಿರುವುದಿಲ್ಲ. ಇಲ್ಲಿ ಈ ಜಿಪುಣ ವ್ಯಾಪಾರಿಗೆ ನೆನಪಿದ್ರು ಅವನು ಈ ಪೂಜೆ ಮಾಡಲಿಕ್ಕೆ ಸಿದ್ಧ ಇರುವುದಿಲ್ಲ. ಯಾಕಂತ ಹೇಳಿದರೆ ಸುಮ್ಮನೆ ಹಣ ಖರ್ಚು ಅಂತ. ಈ ರೀತಿಯಾಗಿ ಬಹಳ ವಿಜೃಂಭಣೆಯಿಂದ ಮದುವೆಯನ್ನೆಲ್ಲ ಮಾಡಿ ಇಬ್ಬರು ಮಾವ ಮತ್ತೆ ಅಳಿಯ ಇಬ್ಬರು ವ್ಯಾಪಾರ ಮಾಡಲಿಕ್ಕೆ ಅಂತ ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಇವರಿಗೆ ಮೊದಲೇ ದೇವರ ಕೋಪ, ಶಾಪ, ಪ್ರಕೋಪಾದಿಗಳಿರ್ತದೆ. ಇವರ ಗೃಹಸ್ಥಿತಿಗಳು ಸರಿಯುವುದಿಲ್ಲ. ಒಂದು ಕಡೆಯಲ್ಲಿ ವ್ಯಾಪಾರ ಮಾಡಿ ಒಂದು ಮರದ ಕೆಳಗೆ ಮಲಗಿರ್ತಾರೆ. ಮಲಗಿರುವಂತಹ ಸಮಯದಲ್ಲಿ ಅದೇ ದೇಶದ ರಾಜನ ಆಸ್ಥಾನದಿಂದ ಚಿನ್ನವನ್ನೆಲ್ಲ ಕದ್ದುಕೊಂಡು ಕಳ್ಳರು ಓಡಿಕೊಂಡು ಬರ್ತಾ ಇರ್ತಾರೆ. ಅವರನ್ನು ಬೆನ್ನಹಟ್ಟಿ ಆ ಸೈನಿಕರೆಲ್ಲ ಬರ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಬದುಕಿದರೆ ಭಿಕ್ಷೆ ಬೇಡಿ ಆದರೂ ಜೀವನ ಮಾಡಬಹುದು ಅಂತ ಹೇಳಿ ಅವರು ಕದ್ದಂತಹ ಎಲ್ಲಾ ವಸ್ತುಗಳನ್ನು, ಚಿನ್ನಗಳನ್ನೆಲ್ಲ ಮಲಗಿದಂತಹ ಅಳಿಯ ಮತ್ತೆ ಮಾವನ ತಲೆಯ ಅಡಿಯಲ್ಲಿರ್ತಾರೆ. ಇವರು ಓಡ್ತಾರೆ. ಬಂದಂತಹ ಸೈನಿಕರು ಇವರೇ ಕಳ್ಳರು, ಇವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅವರನ್ನೆಲ್ಲ ತೆಗೆದು ಆ ಚಿನ್ನವನ್ನೆಲ್ಲ ತಗೊಂಡು ಅವರನ್ನು ಕಾರಾಗೃಹಕ್ಕೆ ಹಾಕ್ತಾರೆ. ಈ ಕಡೆಯಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, 1 ತಿಂಗಳು ನೋಡ್ತಾರೆ, ಯಾರು ಮನೆಗೆ ಗಂಡಸರು ದಿಕ್ಕಿಲ್ಲ. ಎಲ್ಲ ಊರಿನ ಕಳ್ಳರೆಲ್ಲ ಬಂದು ಆ ಹೆಣ್ಣು ಮಕ್ಕಳು ಮತ್ತೆ ಅಮ್ಮನ ಮನೆಗೆ ಬಂದು ಅವರಲ್ಲಿರುವ ಎಲ್ಲಾ ಬಂಗಾರ, ಚಿನ್ನಗಳನ್ನು, ಹಣಗಳನ್ನೆಲ್ಲ ದೋಚಿಕೊಂಡು ಹೋಗ್ತಾರೆ. ಈ ಬಡವರಿಗೆ ಶ್ರೀಮಂತಿಕೆ ಬಂದು ಪುನಃ ಬಡತನ ಬಂದ್ರೆ ಗಂಜಿ ಊಟ ಮಾಡಿ ಗೊತ್ತುಂಟು. ಆದ್ರೆ ಶ್ರೀಮಂತರಿಗೆ ಬಡತನ ಬಂದ್ರೆ ಅವರಿಗೆ ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲ, ಸೀದಾ ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆ ತಾಯಿ ಮತ್ತೆ ಮಗಳು ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾರೆ. ಭಿಕ್ಷೆ ಬೇಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇಂತಹ ಒಂದು ದಿನ ಭಿಕ್ಷೆ ಬೇಡಿ ಅಮ್ಮ ಮುಸ್ಸಂಜೆ ಹೊತ್ತಿಗೆ ಬಂದಾಗಿರ್ತದೆ. ಆದರೆ ಮಗಳು ಬಂದಿರುವುದಿಲ್ಲ. ಅಮ್ಮನಿಗೆ ತುಂಬಾ ಭಯ ಆಗ್ತದೆ. ಯಾಕಂತ ಹೇಳಿದ್ರೆ ಮಗಳು ಹೊತ್ತಿಗೆ ಹೋಗಿದ್ದಾಳೆ, ಇನ್ನೂ ಬರಲಿಲ್ಲ, ಏನು ಕತೆ, ಮಗಳು ಹಸಿ ಜೀವ ಬೇರೆ ಅಂತ ಅಂತಹ ಒಂದು ಯೋಚನೆಯಲ್ಲಿ ಅವಳು ತುಂಬಾ ಚಿಂತಾಕ್ರಾಂತರಾಗಿರ್ತಾಳೆ. ಈಗಾದ್ರೆ ಹಾಗಲ್ಲ, ಈಗ ಹೊತ್ತು ಕಂತಿದ ಮೇಲೆವೇ ಹೆಣ್ಣು ಮಕ್ಕಳು ಹೊರಗೆ ಹೋಗುದು ತಿರುಗಲಿಕ್ಕೆ. ಆಗಿನ ಕಾಲ ಹಾಗಲ್ಲ, ದನ ಒಳಗೆ ಬರುವ ಸಮಯದಲ್ಲಿ ಮನೆಯವರೆಲ್ಲ ಒಳಗೆ ಇರಬೇಕು ಅಂತ ಹೇಳುವಂತಹ ಶಾಸ್ತ್ರ. ಅಂತಹ ಸಂದರ್ಭದಲ್ಲಿ ಮಗು ಸ್ವಲ್ಪ ತಡವಾಗಿ ಬರ್ತಾಳೆ. ಮದುವೆ ಆದಂತಹ ಹೆಣ್ಣು ಮಗು ತನ್ನ ಸೆರಗನ್ನು ಮೇಲೆ ಹೀಗೆ ಇಟ್ಕೊಂಡು ಬರ್ತಾಳೆ. ಆಗ ತಾಯಿ ಕೋಪದಿಂದ ಕೇಳ್ತಾಳೆ, ಮೊದಲೇ ಹೆಣ್ಣು ಮಗು, ಅಂತಹ ಹೆಣ್ಣು ಮಗು ಯಾಕೆ ಇಷ್ಟು ತಡವಾಗಿ ಭಿಕ್ಷೆ ಬೇಡಿ ಬಂದೆ ಅಂತ ಕೇಳುವಾಗ, ನಾನು ಎಲ್ಲಿಯೂ ತಿರುಗಲಿಕ್ಕೆ ಹೋಗ್ಲಿಲ್ಲಮ್ಮ, ನಾನು ಒಂದು ಭಿಕ್ಷೆ ಬೇಡಲಿಕ್ಕೆ ಹೋದಂತಹ ಮನೆಯಲ್ಲಿ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಅಂತ ಆಗ್ತಿತ್ತು, ಆ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ಅಮ್ಮನಿಗೆ ತೋರಿಸುವಾಗ ಅಮ್ಮನಿಗೆ 1000 ಸಿಡಿಲು ಬಂದು ಬಡಿದ್ರೆ ಹೇಗಾಗ್ತದ ಆ ರೀತಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಂತಹ ಪೂಜೆಯನ್ನು ಸಾವಿರ ಪೂಜೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ದೇವರು ಅವರಿಗೆ ಕೊಟ್ಟಿರ್ತಾರೆ. ಆದರೆ ಅವರ ಒಂದು ಅವಿಸ್ಮರಣೀಯ ಶಕ್ತಿಯಿಂದ ಅಂತ ಹೇಳಿದ್ರೆ ಅದನ್ನು ನೆನಪು ಬಿಟ್ಟು, ಆ ಗಂಡ ಬೇಕು ಅಂತ ಅದನ್ನು ಬಿಟ್ಟು ಇಂತಹ ಪರಿಸ್ಥಿತಿ ದೇವರು ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನು ಅವಳು ಮನಗೊಂಡು ಅವಳು ಆಗಲೇ ಪ್ರಾರ್ಥನೆಯನ್ನು ಮಾಡ್ತಾಳೆ. ಏನು ಅಂತ ಕೇಳಿದ್ರೆ, ಕಷ್ಟ ಆಗ್ಲಿ ಸುಖ ಆಗ್ಲಿ ಏನೇ ಆಗ್ಲಿ, ನಾನು ಭಿಕ್ಷೆ ಬೇಡಿದಂತಹ ಹಣದಲ್ಲಿ ಎಷ್ಟಾದ್ರೂ ಸ್ವಲ್ಪ ಕೂಡಿಟ್ಟು ಈ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಈ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಶುರುವಾದ ಮೇಲೆ ಒಂದು ದಿನ ದೇವರಿಗೆ ಕಾಣ್ತದೆ, ಇವರನ್ನು ಒಳ್ಳೇದು ಮಾಡುವ ಅಂತ ಕಂಡು ಯಾರು ಬಂಧನ ಮಾಡಿದ್ದಾನ ಆ ರಾಜನಿಗೆ ಸ್ವಪ್ನ ಆಗ್ತದೆ. ಏನು ಅಂತ ಕೇಳಿದ್ರೆ, ನೀನು ಬಂಧನ ಮಾಡಿದಂತಹ ಇಬ್ಬರು ಇದ್ದಾರೆ, ಇಬ್ಬರು ಯಾವರು ನಿಜವಾದ ಕಳ್ಳರಲ್ಲ,
ನಿನ್ನ ನಿಜವಾದ ಚಿನ್ನಗಳೆಲ್ಲ ನಿನ್ನ ಕೋಟೆಯ ಈಶಾನ್ಯ ಭಾಗದಲ್ಲಿಂಟು. ಅವರನ್ನು ಸರ್ವ ಸಂಪತ್ತು ಅವರಿಗೆ ಕೊಟ್ಟು ಅವರಿಗೆ ಬೇಕಾದಂಥ ಸಕಲ ಮರ್ಯಾದೆಗಳನ್ನೆಲ್ಲ ಕೊಟ್ಟು ಅವರನ್ನು ಅವರ ವಾಸಸ್ಥಾನಕ್ಕೆ ಬಿಡಬೇಕು ಅಂತ. ಆ ರೀತಿಯಾಗಿ ರಾಜ ಅವನಿಗೆ ಎರಡು ದೋಣಿ ಸಂಪೂರ್ಣವಾಗಿ ಚಿನ್ನವನ್ನೆಲ್ಲ ಕೊಟ್ಟು ಅವರಿಗೆ ಬೇಕಾದಂಥ ಮರ್ಯಾದೆಗಳನ್ನೆಲ್ಲ ಮಾಡಿ ಅವರನ್ನು ಹೊರಗೆ ಬಿಡ್ತಾನೆ. ಅವರು ಬಿಟ್ಟ ಕೂಡಲೇ ಈ ಮಾವ ಮತ್ತೆ ಅಳಿಯ ಸೂಚನೆಯನ್ನು ಕೊಡ್ತಾರೆ. ಏನು ಸೂಚನೆ ಅಂತ ಹೇಳಿದ್ರೆ, ನಾವು ಬರ್ತಾ ಇದ್ದೇವೆ ಅಂತ ಅವರ ಮನೆಗೆ, ಅಂದ್ರೆ ಆ ಹೆಣ್ಣು ಮಗು ಮತ್ತೆ ತಾಯಿಯ ಮನೆಗೆ ಸೂಚನೆ ಕೊಡಬೇಕು ಅಂತ. ಅದೇ ರೀತಿಯಾಗಿ ಅವರು ಅವರ ದೋಣಿಯಲ್ಲಿ ಹೊರಡುತ್ತಾರೆ. ಇದೇ ಸಂದರ್ಭದಲ್ಲಿ ದೂತ ಮನೆಗೆ ಬರುವಾಗ ಏನಾಗ್ತಾ ಇರ್ತದೆ ಅಂತ ಹೇಳಿದ್ರೆ, ಹೀಗೆ ತಾಯಿ ಮತ್ತು ಮಗಳು ಕೂತ್ಕೊಂಡು ಈ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರ್ತಾರೆ. ದೂತ ಬಂದು ಹೇಳ್ತಾನೆ, ನಿಮ್ಮ ಗಂಡ ಮತ್ತೆ ಅಳಿಯ ಬರ್ತಾ ಇದ್ದಾರೆ, ನೀವು ಕೂಡಲೇ ಅವರನ್ನು ಎದುರು ಕರ್ಕೊಂಡು ಬರಲಿಕ್ಕೆ ನೀವು ಸಮುದ್ರ ಬದಿಗೆ ಹೋಗಬೇಕು ಅಂತ. ಹಾಗಿರುವಾಗ ಅಮ್ಮನಿಗೆ ಸ್ವತಃ ವಿಶೇಷವಾಗಿ ಆಸೆ ಆಗ್ತದೆ ಅಂತ ಹೇಳಿದ್ರೆ, ಆ ಗಂಡನನ್ನು ನೋಡಲಿಲ್ಲ, ಅದರಿಂದ ನೋಡಬೇಕು ಅಂತ ಹೇಳುವಂಥ ಆಸೆಯಿಂದ ಅಮ್ಮ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಮಗಳೊಟ್ಟಿಗೆ ಹೇಳ್ತಾಳೆ, ನೀನು ಪೂಜೆ ಎಲ್ಲ ಮುಗಿಸಿ ಪ್ರಸಾದವನ್ನು ತೆಗೆದುಕೊಂಡು ನೀನು ಈಗ ಮತ್ತೆ ಬಾ, ನಾನು ಈಗಲೇ ಹೋಗ್ತೇನೆ ಅಂತ. ಅಮ್ಮನ ನಂತರ ಆದಂಥ ಮದುವೆ ಆದಂಥ ಮಗಳು, ಅವಳಿಗೆ ಇನ್ನೆಷ್ಟು ಆಸೆ ಇರುವುದಿಲ್ಲ. ಅವಳು ಸಹ ಭಟ್ರೊಟ್ಟಿಗೆ ಹೇಳ್ತಾರೆ, ನೀವು ಪೂಜೆ ಎಲ್ಲ ಮಾಡಿ ಪ್ರಸಾದವನ್ನು ಅಲ್ಲಿಡಿ, ನಾನು ಮುಂದೆ ಹೋಗ್ತೇನೆ ಅಂತ. ದೇವರಿಗೆ ತುಂಬಾ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಕೋಪ ಬರ್ತದೆ. ಯಾಕಂತ ಹೇಳಿದ್ರೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಅಂತ, ಎಲ್ಲಾ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ, ಎಲ್ಲ ಬೇಡವಾದಂತಹ ದೋಷಗಳನ್ನು ಇಲ್ಲವಾದಂತಹ ದೇವರು ಅಂತ ಅವರಿಗೆ ಹೊಗಳಿಕೆ ಇರುವಾಗ, ಇವರ ಪ್ರಸಾದ ಆಗಿರ್ಬೋದು, ಇವರ ಈ ಫಲವಸ್ತುಗಳು ಯಾವ ಲೆಕ್ಕ, ಇವರ ದೇವರ ಪ್ರಸಾದವನ್ನು ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳುವಂತಹ ಕೋಪದಿಂದ ದೇವರು ತಮ್ಮ ದೃಷ್ಟಿಯನ್ನು ಬದಲಾಯಿಸಿ ಆ ಎರಡು ದೋಣಿಯ ಮೇಲೆ ನೋಡ್ತಾರೆ. ಆಗ ಏನಾಗ್ತದೆ ಅಂತ ಕೇಳಿದ್ರೆ, ಬರುವಂತಹ ಎರಡು ದೋಣಿಯಲ್ಲಿ ಒಂದು ದೋಣಿ ಕಡಲಿಯ ಗಾಳಿಗೆ ಸಿಕ್ಕಿ ಎಲ್ಲಿಯೋ ಹೋಗ್ತದೆ, ಒಂದು ದೋಣಿ ಮಾತ್ರ ಬರ್ತದೆ. ಅಂದ್ರೆ ಮಾವ ಮಾತ್ರ ಬರ್ತಾನೆ, ಅಳಿಯ ಬರುವುದಿಲ್ಲ. ಆದ್ರೆ ಅಳಿಯನ ಎರಡು ಪಾದುಕೆಗಳು ಸಮುದ್ರದಲ್ಲಿ ಈಜುಕೊಂಡು ಸಮುದ್ರ ದಡಕ್ಕೆ ಬರ್ತದೆ. ಆಗ ಮಗಳು ನೋಡಿ ಹೇಳ್ತಾಳೆ, ನನ್ನ ಗಂಡ ತೀರಿ ಹೋಗಿದ್ದಾರೆ, ನಾನಿನ್ನು ಬದುಕಬಾರದು, ಆದ್ರಿಂದ ನಾನು ಸಾಯ್ತೇನೆ ಅಂತ ಹೇಳಿ ಗಂಡನ ಪಾದುಕೆಯನ್ನು ಕಾಷ್ಟ ಮಾಡಿ, ಮರದ ಕಾಷ್ಟ ಮಾಡಿ ಅದನ್ನು ತಲೆಯ ಮೇಲೆ ಹೊತ್ತು ನಾನು ಸಾಯ್ತೇನೆ ಎಂದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಬರಲಿಕ್ಕೆ ಶುರು ಮಾಡ್ತಾಳೆ. ಇರುವಂತಹ ಒಬ್ಬಳು ಮಗಳು ಸಾಯಿದ್ರೆ ನಾವು ಏಕೆ ಬದುಕಬೇಕು ಅಂತ ಆ ಜಿಪುಣ ವ್ಯಾಪಾರಿ ಹೆಂಡತಿ ಇಬ್ರು ಅವಳ ಸುತ್ತ ಪ್ರದಕ್ಷಿಣೆ ಬರಲಿಕ್ಕೆ ಶುರು ಮಾಡ್ತಾರೆ. ಆಗ ಆಕಾಶದಿಂದ ಅಶರೀರವನಾಗ್ತದೆ. ಏನಂತ ಕೇಳಿದ್ರೆ, ನಿಮಗೆ ದೇವರ ಪೂಜೆಯನ್ನು ನೀವು ಧಿಕ್ಕಾರ ಮಾಡಿದ್ರಿಂದ ನಿಮಗೆ ಇಂತಹ ಪರಿಸ್ಥಿತಿ ಬಂದಿದೆ, ಆದ್ರಿಂದ ಹೋಗಿ ಮನೆಗೆ ಹೋಗಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದ್ರೆ ನಿಮಗೆ ಒಳ್ಳೆದಾಗ್ತದೆ ಅಂತ ಹೇಳ್ತಾರೆ. ಅದರಂತೆಯೇ ಅವರು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಮುದ್ರ ಬದಿಗೆ ಬರುವಾಗ ಆ ಅಳಿಯ ಸಹ ಬರ್ತಾ ಇರ್ತಾನೆ. ಕಣ್ಣಿಗೆ ಬರುವ ಸಮಸ್ಯೆ ಕಣ್ಣಿನ ಬದಿಗೆ ಬಂದು ಹೋದಂತೆ ಅವರ ಸಮಸ್ಯೆ ಎಲ್ಲ ಪರಿಮಾರ್ಜನೆ ಆಗ್ತದೆ. ಇನ್ನು ಪುನಃ ಶಿಷ್ಯ ವರ್ಗ ಕೇಳ್ತಾರೆ, ಇನ್ನು ಯಾರಾದ್ರೂ ಈ ಪೂಜೆಯನ್ನು ಧಿಕ್ಕಾರ ಮಾಡಿ ಮತ್ತೆ ಒಳ್ಳೆದಾದದ್ದುಂಟ ಅಂತ ಕೇಳುವಾಗ, ಒಂದು ರಾಜ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿ ಬೇಟೆ ಆಡಿ ಸುಸ್ತಾಗಿ ನಿಂತಿರುವಾಗ ಕಾಡಿನ ಮಕ್ಕಳು ಈ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಕಾಡಿನ ಮಕ್ಕಳು ರಾಜ ನಮ್ಮ ಪೂಜೆಯನ್ನೇ ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳುವಂತಹ ಅವಿಚ್ಛಿನ್ನ ಭಾವದಿಂದ ಆ ಪ್ರಸಾದವನ್ನೆಲ್ಲ ರಾಜನಿಗೆ ಕೊಡ್ತಾರೆ. ಕೊಟ್ಟಂತಹ ಪ್ರಸಾದವನ್ನು ರಾಜ ಕಾಡಿನಲ್ಲಿರುವ ಕಾಡು ಮಕ್ಕಳು ಕೊಟ್ಟಂತಹ ಪ್ರಸಾದವನ್ನು ನಾನು ಏಕೆ ತಿನ್ಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಆ ಪ್ರಸಾದವನ್ನೆಲ್ಲ ಕಾಡಿನಲ್ಲಿ ಬಿಟ್ಟು ಬಿಸಾಡಿ ಹೋಗುವಾಗ ದೇವರಿಗೆ ಬೇಜಾರಾಗ್ತದೆ. ಯಾಕಂತ ಕೇಳಿದ್ರೆ, ಮಕ್ಕಳು ಭಕ್ತಿಯಿಂದ ಮಾಡಿದಂತಹ ಪೂಜೆಯನ್ನು ಧಿಕ್ಕಾರ ಮಾಡಿದಾನಲ್ಲ ಅಂತ ಹೇಳುವಂತಹ ಒಂದು ಯೋಚನೆಯಿಂದ ಅವನಿಗೆ ರಾತ್ರಿ ಸ್ವಪ್ನ ಸೂಚನೆ ಆಗ್ತದೆ. ನೀನು ಮಕ್ಕಳು ಕೊಟ್ಟಂತಹ ಪ್ರಸಾದವನ್ನು ಧಿಕ್ಕಾರ ಮಾಡಿದ್ರಿಂದ ನಿನ್ನ ಇಡೀ ರಾಜ್ಯವನ್ನೇ ನಾಶ ಮಾಡಬಾರದು ಅಂತ ಹೇಳಿದ್ರೆ, ನೀನು ಆ ಮಕ್ಕಳನ್ನು ಕರೆಸಿ ಈ ಅರಮನೆಯಲ್ಲಿ ಒಳ್ಳೆಯ ಪೂಜೆಯನ್ನು ಮಾಡಬೇಕು, ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು, ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂತ ಹೇಳುವಂತಹ ಆಜ್ಞೆ ಆಗ್ತದೆ. ಅದೇ ಪ್ರಕಾರವಾಗಿ ಆ ಮಕ್ಕಳನ್ನೆಲ್ಲ ಕರೆದುಕೊಂಡು ಲಕ್ಷ್ಮೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾರೆ. ಹಾಗಿರುವಾಗ ಜೀವನದಲ್ಲಿ ನಾನು ಆಗ ಹೇಳಿದೆ, ಮನುಷ್ಯ ಜನ್ಮಂ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ ಅಂತ. ಮನುಷ್ಯ ಜನ್ಮ ಅಂತ ಹೇಳುದು ಯಾವಾಗ ಸಾಫಲ್ಯ ಆಗ್ತದೆ ಅಂತ ಕೇಳಿದ್ರೆ, ಮನುಷ್ಯ ಜನ್ಮದಲ್ಲಿ ದೇವರ ಚಿಂತನೆ, ದೇವರ ಬಗ್ಗೆ ನಂಬಿಕೆ, ದೇವರ ನಾಮಸ್ಮರಣೆ, ಭಜನೆ, ಭಗವದ್ಗೀತೆ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಇವುಗಳನ್ನೆಲ್ಲ ಮಾಡಿದ್ರೆ ಮಾತ್ರ ಜೀವನ ಪಾವನ ಆಗಲಿಕ್ಕೆ ಸಾಧ್ಯ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ದಾಸವರಣ್ಯರು ಹೇಳಿದ್ದಾರೆ. ದಿನಕ್ಕೆ ಒಂದು ದಿನ ಆದ್ರೂ ಕೃಷ್ಣ ಅಂತ ಹೇಳಿದ್ರೆ, ಕರ್ಷಯದೀತಿ ಕೃಷ್ಣ ಅಂತ ಹೇಳಿದ್ರೆ ನಮ್ಮ ಎಲ್ಲ ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ ಅಂತ ಹೇಳುವಂತ ಶಾಸ್ತ್ರ. ಈಗ ಕಲಿಯುಗ ಬದಲಾಗಿದೆ. ಈಗ ಕಲಿಯುಗ ಹೇಗಾಗಿದೆ ಅಂತ ಕೇಳಿದ್ರೆ, ಮುಂಚೆ ಎಲ್ಲ ಹೇಗೆ ಅಂತ ಕೇಳಿದ್ರೆ, ಮುಸ್ಸಂಜೆ ಹೊತ್ತು ಅಂತ ಆಯ್ತು ಅಂತ ಹೇಳುವಾಗ ಮನೆಯಲ್ಲಿರುವ ಹಿರಿಯರೆಲ್ಲ ಹೇಳುದುಂಟು, ದನ ಬರುವ ಹೊತ್ತಾಯಿತು, ಲಕ್ಷ್ಮಿ ಬರುವ ಹೊತ್ತಾಯಿತು, ಕಿಟಕಿ ಬಾಗಿಲುಗಳನ್ನೆಲ್ಲ ತೆಗೆದು ದೇವರಿಗೆ ದೀಪ ಇಟ್ಟು ತಲೆಗೆ ಹೂವನ್ನಿಟ್ಟು
ಮನೆಯಲ್ಲಿ ಭಜನೆ ಮಾಡಿ ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ 6 ಗಂಟೆ ಆಯಿತು, ಮನೆಯೊಂದು 3 ಬಾಗಿಲು ಬರ್ತದೆ, ಲೈಟ್ ದೊಡ್ಡದಿದ್ರೆ ಈ ಹುಳ ಎಲ್ಲ ಬರ್ತದೆ, ಲೈಟನ್ನು ದೇವರ ದೀಪವನ್ನು ಚಿಕ್ಕದು ಮಾಡಿ ತಲೆಯಲ್ಲಿರುವ ಹೂವನ್ನೆಲ್ಲ ತೆಗೆದು ತಲೆಯನ್ನು ಒಟ್ಟಾರೆಯಾಗಿ ಇಟ್ಟು ಕಾಲ ಮೇಲೆ ಕಾಲ ಹಾಕಿ ಆ ಧಾರಾವಾಹಿ ನೋಡುವಂಥ ಸಮಯ. ಅಂತಹ ಒಂದು ಘೋರ ಪರಿಸ್ಥಿತಿಗೆ ನಮ್ಮ ಕಲಿಯುಗ ಬಂದಿದೆ. ಆ ರೀತಿ ನಾವು ಮಾಡಬಾರ್ದು. ಬೇಕಾದಷ್ಟು ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಒಂದು ದೀಪವನ್ನು ಹತ್ತಿಸಿದ್ರೆ ಅದರ ಪ್ರಕಾಶ ಆ ಕೋಣೆಗೆಲ್ಲ ಬರ್ತದೆ. ಹಾಗಿರುವಾಗ ನಿಮ್ಮದೊಂದು ಇವತ್ತು ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ ಕೃಷ್ಣನು ಹುಟ್ಟಿದ ನಾಡು. ಇವತ್ತು 1,00,000 ಮಂದಿ ಆ ಭಗವದ್ಗೀತೆ ಪಾರಾಯಣವನ್ನು ಉಡುಪಿಯಲ್ಲಿಯೇ ಮಾಡ್ತಾ ಇದ್ದಾರೆ. ಅಂತಹ ಸುಸಂದರ್ಭದಲ್ಲಿ ನಿಮ್ಮ ಗೃಹ ಪ್ರವೇಶ ಆಗಿದೆ ಅಂತ ಹೇಳಿದ್ರೆ ಅದು ನಾವು ಯೋಚನೆ ಮಾಡಿದ್ರು ಅದೇ ದಿನಕ್ಕೆ ಆಗಬೇಕು ಅಂತ ಸೂತಕ ಮಾಮೆಯ ಬಂದು ನಿಲ್ಬೋದು. ಆದರೆ ದೇವರ ಚಿಂತನೆ ಇವತ್ತೇ ಆಗಬೇಕು ಅಂತ ಉಂಟು. ಅದರಿಂದ ಅಷ್ಟು ಮಂದಿ ಅಲ್ಲಿ ಲಕ್ಷ ಗೀತಾ ಪಾರಾಯಣ ಮಾಡುವಂತಹ ಒಂದು ಸುಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ಬಂದು ಅಲ್ಲಿ ಪಾರಾಯಣ ಮಾಡ್ತಾರೆ. ಅಂತಹ ಒಂದು ಸುಸಂದರ್ಭದಲ್ಲಿ ಈ ಮನೆಯ ಗೃಹ ಪ್ರವೇಶ ಇನ್ನು 100 ವರ್ಷ ಆದರೂ ನಿಮ್ಮ ಮಕ್ಕಳಿಗೂ ಅದೊಂದು ನೆನಪಿ ಚಿರಕಾಲವಾಗಿ ಆ ನೆನಪಿರ್ತದೆ. ಅಂತಹ ಒಂದು ಒಳ್ಳೆಯ ಸುದಿನದಂದು ಈ ಮನೆಯ ಗೃಹ ಪ್ರವೇಶ ಆಗಿದೆ. ಮಾಡಿದಂತಹ ಗೃಹ ಪ್ರವೇಶದಿಂದ ದೇವರು ನಿಮಗೆಲ್ಲ ಸನ್ಮಂಗಳ ಮಾಡಿ ನಿತ್ಯವೂ ಇಲ್ಲಿ ಮನೆಯ ಒಂದು ಪ್ರವೇಶ ಆದ್ಮೇಲೆ ಇನ್ನು ಸತ್ಯನಾರಾಯಣ ಪೂಜೆ ಆಯ್ತು, ಇನ್ನು ಪೂಜೆ ಮಾಡಬೇಕು ಅಂತೆಲ್ಲ. ಪ್ರತಿ ವರ್ಷವೂ ನಮಗಿಂದ ಆದಷ್ಟು ಗಂಡ ಹೆಂಡತಿ ಖಾಲಿ ಊಟ ಹಾಕ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಗಂಡ ಹೆಂಡತಿ ಆದ್ರೂ ಕೂತ್ಕೊಂಡು ಭಟ್ರನ್ನು ಕರೆದು ಈ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುದು. ಮನೆಯಲ್ಲಿ ನಿತ್ಯವಾಗಿ ಮಕ್ಕಳಿಂದ ಒಂದೊಂದು ಅಧ್ಯಾಯ ದಿನಕ್ಕೆ 1 ಶ್ಲೋಕ ಆದ್ರೂ ಕನಿಷ್ಠ ಪಕ್ಷ ಎಲ್ಲರೂ ಇಲ್ಲಿರುವವರು ಕನಿಷ್ಠ ಪಕ್ಷ ನಾನಿವತ್ತು ತಿಂಡಿ ತಿಂತೇನೆ ಅಂತ ಹೇಳಿದ್ರೆ ಸ್ನಾನ ಮಾಡಿ 1 ಶ್ಲೋಕ ಭಗವದ್ಗೀತೆಯ 1 ಶ್ಲೋಕವನ್ನು ಓದಿಯೇ ನಾನು ತಿಂಡಿ ತಿಂದೆ ಅಂತ ಹೇಳುವಂತಹ ನಾವು ಆ ಒಂದು ಶಪಥವನ್ನು ತೊಟ್ರೆ ನಿತ್ಯವೂ ತಿಂಗಳಿಗೆ 1 ಬಾರಿ ಆದ್ರೂ ನಾನು ವಿಷ್ಣು ಸಹಸ್ರನಾಮವನ್ನು ಯೂಟ್ಯೂಬ್ನಲ್ಲಿ ಹಾಕಿ ಆದ್ರೂ ನಾನು ಕೇಳ್ತೇನೆ. ಓದಲಿಕ್ಕೆ ಕಷ್ಟ ಆಗ್ತದೆ ಹೇಳುವಂತ ಒಂದು ಮನಸ್ಥಿತಿ ಇದ್ರೆ ನಾನು ಆ ವಿಷ್ಣು ಸಹಸ್ರನಾಮವನ್ನು ಕಿವಿಯಲ್ಲಿ ಆದ್ರೂ ಕೇಳ್ತೇನೆ. ದಿನಕ್ಕೆ 1 ಬಾರಿ 1 ಶ್ಲೋಕವನ್ನಾದ್ರೂ ಭಗವದ್ಗೀತೆಯ 1 ಶ್ಲೋಕವನ್ನು ನಾನು ಪಾರಾಯಣ ಮಾಡ್ತೇನೆ ಅಂತ ಹೇಳಿದ್ರೆ ನಾವು ಆ ಮಕ್ಕಳಿಗೆ ಜನ್ಮ ಕೊಟ್ಟಕ್ಕೆ ಸಾರ್ಥಕ ಆಗ್ತದೆ. ನಿಮ್ಮ ತಂದೆಯವರು ನಿಮಗೆ ಜನ್ಮ ಕೊಟ್ಟಕ್ಕೆ ಸಾರ್ಥಕ ಆಗ್ತದೆ. ನಾವು ಈ ಭೂಮಿಯ ಮೇಲೆ ನಿಂತಕ್ಕೆ ಸಾರ್ಥಕವಾಗ್ತದೆ. ನಾವಿಷ್ಟು ಜನಕ್ಕೆ ಊಟ ಹಾಕಿದ್ದು ಸಾರ್ಥಕ ಆಗ್ತದೆ. ಆ ಪ್ರಕಾರವಾಗಿ ಮಾಡಿದಂತಹ ಪೂಜೆಯಿಂದ ಧೂಪ ದೀಪ ನೈವೇದ್ಯದಿಂದ ಅರ್ಘ್ಯ ಪಾದ್ಯ ಆಚಮನ ಮಧುವರ್ಕ ಸ್ನಾನ ವಸ್ತ್ರ ಉಪವೀತ ಗಂಧ ತುಳಸಿ ಪುಷ್ಪಗಳಿಂದ ದೇವರು ಬಹಳ ಸಂತುಷ್ಟಿಯಾಗಿ ನಿಮಗೆ ಬರತಕ್ಕಂಥ ಯಾವುದೇ